ಸ್ನೇಹಿತರು ನಮಸ್ಕಾರ. ಪ್ರಕಾಶ್ ಮಾತಾಡ್ತಾ ಇರೋದು, ನಿಮ್ಮ ಪ್ರೀತಿಯ ಪ್ರಕಾಶ್ ಮಾತಾಡ್ತಾ ಇರೋದು. ಈ ಒಂದು ವಿಡಿಯೋ ಏನಕ್ಕೆ ಮಾಡ್ತಾ ಏನಂತ ಹೇಳಿದ್ರೆ ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾಲಕ ಮಿತ್ರರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ದಯವಿಟ್ಟು ಕಳಕಳಿಯಿಂದ ಮನವಿ ಮಾಡ್ಕೊತಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ, ಇವತ್ತು ಪಾಪ ನಮ್ಮ ಚಾಲಕ ಮಿತ್ರರು ಹಲವಾರು ರೀತಿಯಲ್ಲಿ ದುಡಿಮೆನ ಮಾಡ್ತಾ ಇರ್ತಾರೆ. ಕಂಪ್ನಿ ಡ್ಯೂಟಿ ಆಗ್ಬೋದು, ಟೂರಿಸ್ಟ್ ಆಗ್ಬೋದು, ಪ್ಯಾಕೇಜ್ ಆಗ್ಬೋದು, ಏನೇ ಆಗ್ಬೋದು. ದುಡಿಮೆದಾರಿ ಅಂತ ಮನೆಯಿಂದ ಹೊರಗಡೆ ಬಂದಾಗ ಅವರು ಪಡೋಂಥ ಕಷ್ಟಗಳನ್ನ ಅವ್ರಿಗೆ ಗೊತ್ತಿರುತ್ತದೆ ಏನು ಅಂತ ಹೇಳ್ಬಿಟ್ಟಂತ ಅಂಥ ವಿಚಾರದಲ್ಲಿ ಚಾಲಕರಿಗೆ ಒಂದು ಕಿವಿ ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಇವತ್ತು ನಮ್ಮ ಆರೋಗ್ಯ ಚೆನ್ನಾಗಿದ್ರೆ, ನಾವು ಚೆನ್ನಾಗಿದ್ರೆ ಎಲ್ಲನೂ ಚೆನ್ನಾಗಿರುತ್ತೆ. ದುಡಿಮೆದಾರಿ ಮಾಡ್ಬೋದು. ನಮ್ಮ ಹೆಂಡತಿ ಮಕ್ಕಳನ್ನ, ಮತ್ತು ನಮ್ಮ ಅಕ್ಕ ತಂಗಿಯರನ್ನ, ನಮ್ಮ ಅಮ್ಮ ತಂದೆ ತಾಯಿಯರನ್ನ, ಮತ್ತು ನಮ್ಮ ಸ್ನೇಹಿತರನ್ನ, ನಮ್ಮ ಸಂಬಂಧ ವರ್ಗದವ್ರನ್ನ ಎಲ್ಲರೂ ನಾವು ಚೆನ್ನಾಗಿಟ್ಕೋಬೋದು. ದಯವಿಟ್ಟು ಫಸ್ಟು ಆರೋಗ್ಯ ನೋಡ್ಕೊಳ್ಳಿ. ದುಡಿಮೆ ಇದ್ದೇ ಇರುತ್ತೆ, ಮಾಡಲೇಬೇಕು. ಪ್ರತಿಯೊಬ್ಬರಿಗೂ ಸಾಲ ಸೂಲ, ಆಳು ಮುಳು, ಚಿಂತೆ, ನೋವು ಇದ್ದಿದ್ದೇ ಸರ್ವೇ ಸಾಮಾನ್ಯ. ಅವನ್ನೆಲ್ಲ ನೀವು ಚಿಂತೆಗೆ ಒಳಗಾಕೊಂಡು ನೀವು ಅದನ್ನು ಕಷ್ಟ ಅಂತ ತಿಳ್ಕೊಂಡು ನಿಮ್ಮ ದೇಹನ ಯಾವುದೇ ಕಾರಣಕ್ಕೂ ನೋಡ್ಕೊಂಡೇ ಇರೋ ಥರ ಮಾಡ್ಕೋಬೇಡಿ. ಫಸ್ಟು ನಮ್ಮ ಆರೋಗ್ಯ ನಮ್ಮ ಕೈಲಿರಬೇಕು. ಇವತ್ತು ಮೇಲ್ಗಡೆ ಮುರಿತಾರಂಥ ಸೂರ್ಯ ಹೀಟು, ನಮ್ಮ ಬಾಡಿ ಹೀಟು, ಮತ್ತು ನಾವು ಓಡಿಸ್ತಾರಂಥ ಗಾಡಿ ಹೀಟು, ಗಾಡಿ ಹೀಟು ಎಲ್ಲ ಹೀಟು ಅಂತ ಆ ಚಿಂತನೆಯಲ್ಲಿ ಬಿದ್ದುಕೊಂಡೋದ್ರೆ ನಿಜವಾಗ್ಲೂ ಇವತ್ತು ಕಷ್ಟ ಆಗ್ಬಿಡುತ್ತೆ ಜೀವನ. ದಯವಿಟ್ಟು ಅದನ್ನು ಬಿಟ್ಟು ತಮ್ಮ ಆರೋಗ್ಯನ ತಾವೆಲ್ಲರೂ ನೋಡ್ಕೊಳ್ಳಿ. ನಮ್ಮ ಆರೋಗ್ಯ ನಮಗೆ ಚೆನ್ನಾಗಿದ್ದರೆ, ಭಗವಂತನ ದಯೆ ಇದ್ದರೆ ಖಂಡಿತವಾಗ್ಲೂ ಎಲ್ಲದೂ ಒಳ್ಳೆಯದಾಗುತ್ತೆ. ಈ ಒಂದು ವಿಚಾರನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಈ ವಿಡಿಯೋ ಶೇರ್ ಆಗಲಿ ಅಂತ ನಾನು ಹೇಳ್ತಾ ಇಲ್ಲ. ಈ ವಿಚಾರ ಶೇರ್ ಆದರೆ ಪ್ರತಿಯೊಬ್ಬರು ಜೀವನನೂ ಚೆನ್ನಾಗಿರುತ್ತೆ ಅನ್ನೋ ಒಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ದಯವಿಟ್ಟು ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ.